ನಮಸ್ಕಾರ ಎಲ್ಲರಿಗೂ. ದಿಸ್ ಇಸ್ ಡಾಕ್ಟರ್ ಸೌಮ್ಯ ಸಂಗಮೇಶ್, ಕನ್ಸಲ್ಟೆಂಟ್ ಆಬ್ಸ್ಟ್ರಿಷಿಯನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ರೋಬೋಟಿಕ್ ಸರ್ಜನ್, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಫ್ರಮ್ ಗ್ಲೆನಿಗಲ್ಸ್ BGS ಬೆಂಗಳೂರು. ಕೆಲವೊಂದು ಸಲ ನಮಗೆ ಕ್ವೆಶನ್ಸ್ ಕೂಡ ಕೇಳ್ತಾರೆ ಪೇಷಂಟ್ಸ್. ಮೇಡಮ್ ಇದಲ್ಲಿ IVF ಅಲ್ಲಿ ಫಸ್ಟ್ ಸಕ್ಸಸ್ ರೇಟ್ ಚೆನ್ನಾಗಿದೆ, ಎಷ್ಟನೇ ಸಲ ಸಕ್ಸಸ್ ರೇಟ್ಸ್, ಆಮೇಲೆ ಎಲ್ಲ IVF 100% ರಿಸಲ್ಟ್ಸ್ ಕೊಡತ್ತಾ? ಇಲ್ಲ, ಅದು ಹಾಗಲ್ಲ. ಸೊ IVF ಮಿನಿಮಮ್ ನೀವು 3 ಸೈಕಲ್ಸ್ ತಗೊಂಡ್ರೆ, ಅಂದ್ರೆ ಈಗ ಪೀರಿಯಡ್ಸ್ ಆದ ಸೆಕೆಂಡ್ ಡೇ ಇಂದ ಇಂಜೆಕ್ಷನ್ಸ್ ತಗೊಂಡು ಅದು ಭ್ರೂಣ ಆಗೋವರೆಗೆ ವೇಟ್ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ನಾವು 3 ಸೈಕಲ್ಸ್ ಆತರ ಅಟೆಂಪ್ಟ್ ಮಾಡಿದಲ್ಲಿ 60 to 65% ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗ್ಲಿಕ್ಕೆ. ಸೊ ಇದನ್ನ ಸಕ್ಸಸ್ಫುಲ್ IVF ಸೈಕಲ್ ಅಂತ ಕರಿತೀವಿ. ಇದಾದ್ಮೇಲೆ ಪ್ರೆಗ್ನೆನ್ಸಿ ಹೇಗೆ ಟೇಕಪ್ ಆಗುತ್ತೆ, ಡೆಲಿವರಿ ಪ್ರೊಸೆಸ್ ತನಕ ಹೆಂಗೆ ಹೋಗುತ್ತೆ ಅದು ಡಿಫ್ರೆಂಟ್. ಬಟ್ ಪ್ರೆಗ್ನೆನ್ಸಿ ಟೆಸ್ಟ್ ಅಥವಾ ನಿಮ್ಮ ಬೀಟಾ HCG ಪಾಸಿಟಿವ್ ಬರ್ಲಿಕ್ಕೆ ಅಲ್ಲಿ ತನಕ ಏನ್ ಪ್ರೊಸೀಜರ್ ಇರಲ್ಲ, ಅದನ್ನು 3 ಟೈಮ್ಸ್ ನಾವು ಟ್ರೈ ಮಾಡಿದಾಗ 60% ಇರುತ್ತೆ ನಿಮ್ಮ ಸಕ್ಸಸ್ ರೇಟ್ಸ್. ಸೆಕೆಂಡ್ ಥಿಂಗ್, ಎಲ್ಲ IVF ಎಲ್ಲ ಬ್ಲಡ್ ರಿಪೋರ್ಟ್ಸ್, ಸ್ಕ್ಯಾನು ಮತ್ತೆ ಹಸ್ಬೆಂಡ್ ಪ್ಯಾರಾಮೀಟರ್ಸ್ ನಾರ್ಮಲ್ ಇದ್ರೂ ಸಹ IVF ಬೇಕಾ? ಹೌದು, ಕೆಲವೊಂದು ವಿಷಯಗಳು, ಕೆಲವೊಂದು ಪರಿಸ್ಥಿತಿಲಿ, ಕೆಲವೊಂದು ಪೇಷಂಟ್ಸ್ ಅಲ್ಲಿ ಎಸ್, IVF ಇಸ್ ಸ್ಟಿಲ್ ದ ಪ್ರಿಫರ್ಡ್ ಚಾಯ್ಸ್ ಟು ಹ್ಯಾವ್ ಅ ಪ್ರೆಗ್ನೆನ್ಸಿ. ಮೂರನೇದು, IVF ಆದ್ಮೇಲೆ ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕಾ ಮೇಡಮ್, ಕೆಲಸ ಎಲ್ಲ ಬಿಡ್ಬೇಕಾ, ಬೆಡ್ ಇಂದ ಎದ್ದೊಳೋದೇ ಬೇಡವಾ, ವಾಶ್ರೂಮ್ ಹೋಗ್ಲಿಕ್ಕೂ ಕಷ್ಟನಾ? ಹಾಗೇನಿಲ್ಲ, ಬೆಡ್ ರೆಸ್ಟ್ ಯಾವತ್ತೂ ಅಡ್ವೈಸ್ಡ್ ಇಲ್ಲ ಇನ್ IVF ಆಲ್ಸೋ, ಅನ್ಲೆಸ್ ದರ್ ಇಸ್ ಸಮ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ವಿಚ್ ನಿಮ್ಮ ಆಬ್ಸ್ಟ್ರಿಷನ್ ಅಥವಾ ನಿಮ್ಮ ಸ್ಪೆಷಲಿಸ್ಟ್ ಏನಿದ್ದಾರೆ ಅವ್ರು ಡಿಸ್ಕಸ್ ಮಾಡ್ತಾರೆ. ಅದರ್ವೈಸ್ ಬೆಡ್ ರೆಸ್ಟ್ ಇಸ್ ನಾಟ್ ಅಡ್ವೈಸ್ಡ್. ಮತ್ತೆ ಕೆಲವು ಎಕ್ಸ್ಟ್ರಾ ಇಂಜೆಕ್ಷನ್ಸ್, ಎಕ್ಸ್ಟ್ರಾ ಪ್ರಿಕಾಷನರಿ ಏನ್ ತಗೋಬೇಕು, ರೆಗ್ಯುಲರ್ ಪ್ರೆಗ್ನೆನ್ಸಿಗೆ ಏನಿರುತ್ತೆ ಅದು, ಮತ್ತೆ ನಿಮ್ಮ ಹೈ ರಿಸ್ಕ್ ಇದ್ದಂತಲ್ಲಿ ಕೆಲವೊಂದು ರಕ್ತ ಹೆಪ್ಪುಗಟ್ಟದಿರುವಂತ ಇಂಜೆಕ್ಷನ್ಸ್ ಕೊಡೋದಾಗ್ಲಿ, ಕೆಲವೊಂದು ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ ಅಂದ್ರೆ ಪ್ರೆಗ್ನೆನ್ಸಿ ಮುಂದೆ ಕಂಟಿನ್ಯೂ ಆಗ್ಲಿ ಅನ್ನೋ ವಿಷಯ ಅಂತ ಯೋಚನೆಯಲ್ಲಿ ಕೆಲವೊಂದು ಎಕ್ಸ್ಟ್ರಾ ಕೆಲವು ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ನಾವು ಸಜೆಸ್ಟ್ ಮಾಡ್ತೀವಿ, ಅದಷ್ಟೇ ಇರುತ್ತೆ. IVF ಪ್ರೆಗ್ನೆನ್ಸಿ ಎಲ್ಲಾದೂ ಸಿಸೇರಿಯನ್ ಆಗ್ಬೇಕು ಹಾಗೂ ಸಹ ಇಲ್ಲ. ಇಫ್ ಲೇಬರ್ ಚೆನ್ನಾಗಿ ಪ್ರೋಗ್ರೆಸ್ ಆದಲ್ಲಿ ನಾರ್ಮಲ್ ಡೆಲಿವರಿ ಕೂಡ ಟ್ರೈ ಮಾಡುವಂತ ಚಾನ್ಸಸ್ ಇರುತ್ತೆ. ಈ ಸಲ ಪ್ರೆಗ್ನೆಂಟ್ ಆದ IVF ಮೂಲಕ ನೆಕ್ಸ್ಟ್ ಸಲನೂ IVF ಬೇಕಾ ಮೇಡಮ್? ಇಲ್ಲ, ಕೆಲವೊಂದು ಟೈಮಲ್ಲಿ ಪ್ರೆಗ್ನೆನ್ಸಿ ಸೆಕೆಂಡ್ ಟೈಮ್ ತಂತಾನೆ ಅದು ಸ್ಪಾಂಟೇನಿಯಸ್ ಆಗಿ ಪ್ರೆಗ್ನೆನ್ಸಿ ಆಗಿ ಬಂದಿರೋರು ಇದ್ದಾರೆ. ಸೊ ಇನ್ ದಟ್ ಕೇಸಸ್ ಇಟ್ ಇಸ್ ಗುಡ್ ಇಫ್ ಇಟ್ ಹ್ಯಾಪನ್ಸ್.